ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗ ಅಭಿಂದ ಬನ್ನಿ ಸಾಹೇಬ್ರೆ. ಓಕೆ ಸರ್ ಮೊಬೈಲ್ ಆಗಿರಿ ಸರ್. ಈಗ ಮುಖ್ಯವಾಗಿ ಉಪನ್ಯಾಸ ಕಾರ್ಯಕ್ರಮ ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇಶದಲ್ಲಿ ಆಗ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬುನಾದಿ ಆಗಿದೆ ದಾವಣಗೆರೆ. ಕಾಂಗ್ರೆಸ್ ಸಭೆ ನಡೆದಿದ್ದು ದಾವಣಗೆರೆಯಲ್ಲಿ. ಅದಾದ ನಂತರ ಆವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳಾದ ನಿಜಲಿಂಗಪ್ಪನವರು ಕಾರ್ಯಕರ್ತರಾಗಿದ್ದರು. ಅವರ ನೇತೃತ್ವದಲ್ಲಿ ಹಲವಾರು ಸಭೆಗಳು, ಸಮಾರಂಭಗಳು ಇಲ್ಲಿ ನಡೆದು ಕಾಂಗ್ರೆಸ್ ಪಕ್ಷವನ್ನು ದಾವಣಗೆರೆಯಲ್ಲಿ ಬಹಳ ಬಲಿಷ್ಠಗೊಳಿಸಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದು ಬಹಳ ಕಷ್ಟ ಇದೆ. ನಾವೆಲ್ಲ ಬಂದು ಮತಯಾಚನೆ ಮಾಡ್ತಿರ್ತೀವಿ, ನಮ್ಮಿಂದಲೇ ಗೆಲ್ಲಿಸ್ತಾ ಕಾಂಗ್ರೆಸ್ ಜೊತೆಯಲ್ಲಿ ಶಿವಶಂಕರಪ್ಪನವರು, ಹಿರಿಯ ನಾಯಕರು ತುಂಬ ಗಟ್ಟಿಯಾಗಿ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಸಾಹೇಬರು ಪ್ರತ್ಯೇಕ ಹೇಳಿದ್ದೀನಿ, ಅವರು ಅಧಿಕಾರದಲ್ಲಿ ಹೇಗೆ ಕೆಲಸಗಾರಿಕೆ ನಡೀತಾ ಇದೆ ನಾನು ಅವ್ರನ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯಾರೇ ಬರಲಿ, ಅವರು ಯಾವುದೇ ಸಮಾಜದವ್ರು ಬರಲಿ, ಯಾವುದೇ ಧರ್ಮದವ್ರು ಬರಲಿ, ಯಾವುದೇ ಪಕ್ಷದವ್ರು ಬರಲಿ, ಏನು ಸಮಸ್ಯೆ ಆ ಸಮಸ್ಯೆ ಪರಿಹಾರ ಕೊಡುವಂಥ ಅಪರೂಪದ ವ್ಯಕ್ತಿತ್ವ. ಹೀಗಾಗಿ ಇಂಥ ಪ್ರಬುದ್ಧ ನಾಯಕರು ಇರ್ತಕ್ಕಂಥ ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ದುರ್ಬಲಗೊಳಿಸಿ ತುಂಬ ಕಷ್ಟ ಇದೆ. ಹಾಗಾಗಿ ಸಮರ್ಥ ಅವ್ರು ಗೆಲುವು ತುಂಬ ಖಂಡಿತ. ಮನೆಯಲ್ಲಿ ಒಂದು 9 ಜನ ಸದಸ್ಯರಿದ್ದಾಗ ಸಣ್ಣ ಸಣ್ಣ ಮನಸ್ತಾಪಗಳು ಇರುತ್ತೆ. ಹಾಗಾಗಿ ಮಾತ್ರ ಮನೆಯೇ ಹೊರದೋಯ್ತು ಅಂತ ಅನಿಸ್ಕೊಳ್ಬೇಕು. ಸಣ್ಣ ಸಣ್ಣ ಇರ್ತದೆ. ಆದರೂ ಕೂಡ ಎಲ್ಲರೂ ಕೂಡ ನಿಷ್ಠಾವಂತರು ಪಕ್ಷಕ್ಕೆ. ಇಲ್ಲಿ ಪಕ್ಷ ಗೆಲ್ಲಬೇಕು, ವ್ಯಕ್ತಿ ಅನ್ನೋಕ್ಕಿಂತ ಪಕ್ಷನ ಯಾರು ಕೂಡ ಬಿಟ್ಕೊಡೋಕೆ ಯಾರು ಸುಖವಾಗಿರಲ್ಲ. ಅದು ಸಂಸದರಾಗಿರ್ಬೋದು, ಜಮೀರ್ ಸಾಹೇಬರಾಗಿರ್ಬೋದು, ಪಕ್ಷಕ್ಕೆ ಬಹಳ ಸಿದ್ಧರಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಧಕ್ಕೆ ಬರುವಂಥ ಕೆಲಸಗಳು ಯಾರು ಮಾಡಿಲ್ಲ. ಯಾರ್ದೋ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಮಾಡೋಕ್ಕೆ ಒಂದು ತಾಲೂಕಿಗೆ ಹಾಕೊಂಡ್ಬಂದಿರೋದು.
ಇದರಲ್ಲಿ ಪಾಪ ಮಾನ್ಯ ಶಾಸಕರು ಏನೋ ಧ್ರುವೀಕರಣ ಮಾಡ್ತೀನಿ, ನಿಮ್ಮವೇ ಸಂಘಗಳವೆ, ಎಲ್ಲಿಯವ್ರಿಗೆ ಅಂಶಾನಿಯರು ಹಿರಿಯರಿದ್ದಾರೆ. ನಿಮ್ಮ ಥರ ಅನೈತಿಕ ರಾಜಕಾರಣ ಮಾಡ್ಕೊಂಡವರು ಸಂಘನ ಕಾಂಗ್ರೆಸ್ ಪಾರ್ಟಿ ಇಟ್ಕೊಂಡಿಲ್ಲ. ಬೋರೇಗೌಡರು ಅವರು ಒಂದು ಸಂಘ ಸಂಸ್ಥೆ ಇಟ್ಕೊಂಡಿದ್ದಾರೆ. ನೀವು ಮಾಡ್ತಿರೋ ರಾಜಕೀಯ ಹಿಂಭಾಗದಿಂದ ಇಟ್ಕೊಂಡಿಲ್ಲ. ಅವರೆಲ್ಲ ಆ ವ್ಯಾಪ್ತಿಯಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ನೇರವಾಗಿ ರಾಜಕಾರಣ ಮಾಡಿ ಇಟ್ಕೊಂಡವ್ರೆ. ಹಿಂಗೆ ಸಹಕಾರ ಕ್ಷೇತ್ರ ಮಾಡಿದ್ರೆ ಗಂಡಸು ಅಂತಾರ, ಗಂಡಸ್ತನ ರಾಜಕಾರಣ ಅಂತಾರ. ಕಿತ್ಕೊಳ್ಳಿ ನಮ್ಮ ಅಪ್ಪಂದೇನಲ್ಲ ಅದು ಅಥವಾ ನಮ್ಮ ಮುನ್ಸೂದೇನಲ್ಲ. ಸಹಕಾರ ಕ್ಷೇತ್ರಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ದಾಸೇಗೌಡರ ಕುಟುಂಬದಲ್ಲ. ನ್ಯಾಯಯುತವಾಗಿ ಹೋರಾಟ ಮಾಡಿ ಕಿತ್ಕೊಳ್ರಿ. ಇಂಥ ಅಯೋಗ್ಯ ಅಧಿಕಾರಿ ಇಟ್ಕೊಂಡು ನೀವು ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀರಲ್ಲ, ನೀವು ಅಯೋಗ್ಯರು ಅಂತ. ದಯಮಾಡಿ ಶಾಸಕರು ಇದ್ರ ಬಗ್ಗೆ ತಾಲೂಕಿನ ಜನತೆಗೆ ಮಾಹಿತಿ ಕೊಡಬೇಕು. ಒಬ್ಬ ಶಾಸಕರಿಗೆ ಟೈಮ್ ಇಲ್ಲ. ನಮ್ಮ ರಂಗನಗೌಡ್ರಿಗೆ ಕೈ ಮುದ್ದು ಮನೆ ಮಾಡ್ಕೊಡ್ತಾರೆ. ರಂಗನಗೌಡ್ರೆ ಒಬ್ಬ ಏನೋ ನೀತಿ ಪಾಠ ಹೇಳಿದ್ರಲ್ಲ ಮೊನ್ನೆ, ಇದಕ್ಕೆ ನೀತಿ ಪಾಠ ಹೇಳಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.